10 ಬ್ರಾಂಚಸ್ ಅಂತ ಹೇಳಿದ್ರಿ. ಎಸ್ ಸರ್. ಎಲ್ಲೆಲ್ಲಿ ಸಿಗಬಹುದು? ಅದರದ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು? ಡೆಫಿನೆಟ್ಲಿ ಸರ್. ಸೊ ನಮ್ಮದು ಬೆಂಗಳೂರಿನಲ್ಲಿ ದ ಮೇನ್ ಬ್ರಾಂಚ್ ಬಂದು ರಾಜಾಜಿನಗರ, ನಾನು ಅಲ್ಲೇ ಕೂತ್ಕೊಳ್ತೀವಿ. ಹ್ಮ್. ರಾಜಾಜಿನಗರ, ಜೆ ಪಿ ನಗರ, ಯಲಹಂಕ, ವೈಟ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಆ್ಯಂಡ್ ಹುಬ್ಳಿ ಇದೆ, ಕಲಬುರಗಿ ಇದೆ, ದಾವಣಗೆರೆ ಇದೆ, ಮೈಸೂರು ಇದೆ ಆ್ಯಂಡ್ ಮಂಗಳೂರು ಇದೇ ತಿಂಗಳು 23ನೇ ತಾರೀಕು ಓಪನ್ ಆಗ್ತಾ ಇದೆ. ಸೊ 10 ಬ್ರಾಂಚ್ಗಳಲ್ಲೂ ಸಹ ನಾವು ಟ್ರೈನರ್ಸ್ನ ವೆಲ್ ಕ್ವಾಲಿಫೈಡ್ NASM ಟ್ರೈನರ್ಸ್ನ ನಾವು ಅಲ್ಲಿ ಇಟ್ಟಿರ್ತೀವಿ. ಅವ್ರು ನಿಮಗೆ ಏನು ನೀವು ಮನೋಜ್ ಕುಮಾರ್ನ ನೋಡ್ತಾ ಇದ್ದೀರಲ್ಲ, ಅದೇ ಥರ ನಾವು 60 ಮನೋಜ್ ಕುಮಾರ್ಗಳನ್ನ ನಾವು ಸೃಷ್ಟಿ ಮಾಡಿದ್ದೀವಿ. ಅದೇ ಕ್ವಾಲಿಟಿನ ಕೊಡ್ತಾರೆ ನಿಮಗೆ. ನೀಟಾಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ABCD ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಅರ್ಥ ಆಗುತ್ತೆ, ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಅದು ಹೆಮ್ಮೆಯಿಂದ ಹೇಳ್ತೀನಿ. ನಾವು 10 ಬ್ರಾಂಚನ್ನು ಇಂಗ್ಲೀಷಲ್ಲಿ ಮಾಡ್ಬೋದಾಯಿತು, 10 ಬ್ರಾಂಚು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಕನ್ನಡಿಗರನ್ನ ಮೇಲಕ್ಕೆ ತರಬೇಕು ಅನ್ನೋವಂಥ ಏಕೈಕ ಒಂದು ಗುರಿ ಇಟ್ಕೊಂಡಿದ್ದೀವಿ. ಅಂದ್ರೆ ಈಗ ಭಾರತದಲ್ಲಿ ಅಂದ್ರೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ 10 ಎಸ್. ಬ್ರಾಂಚಸ್. ನಮ್ಮ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಮಂಗಳೂರಿಗೆ ಹೋದ್ರೆ ಅದರದೇ ಆದಂತಹ ಭಾಷಾ ಶೈಲಿ ಎಸ್ ಬೇರೆ ಎಸ್ ಇರುತ್ತೆ. ಎಸ್ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅದರ ಭಾಷಾ ಶೈಲಿ ಬೇರೆ ಇರುತ್ತೆ. ಸೊ ಅವರ ಭಾಷಾ ಶೈಲಿಗೆ ಅನುಗುಣವಾಗಿ ನೀವು ಅವರಿಗೆ ಅರ್ಥೈಸವನ್ನ ಡೆಫಿನೆಟ್ಲಿ ಮಾಡ್ಕೊಡ್ತೀರಾ ಅಂತ? ಸರ್. ಇವಾಗ ಹುಬ್ಳಿಯಲ್ಲಿ ಹಾ. ಹುಬ್ಳಿ ಟ್ರೈನರ್ಸ್ನ ನಾವು ನಮ್ಮ ರಾಜಾಜಿನಗರ ಬ್ರಾಂಚಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ 2 ವರ್ಷ ನಮ್ಮ ಹತ್ರ ಇಟ್ಕೊಂಡು ಪಳಗಿಸಿ ಹ್ಮ್. ಅವ್ರನ್ನ ಹುಬ್ಳಿ ಬ್ರಾಂಚ್ ಹಾಕ್ಕೊಟ್ಟಿದ್ದೀವಿ. ಜಸ್ಟ್ ಲೈಕ್ ಡಿಫ್ರೆಂಟ್ ಕಮ್ಯುನಿಟಿಯಲ್ಲಿ ಈ ಥರ ಇದೆ ನೋಡಿ. ನನ್ನ ಹತ್ರ ಯಾರೇ ಬಂದು 2 ವರ್ಷ 3 ವರ್ಷ ಕೆಲಸ ಮಾಡಿದ್ರೆ ಅವ್ರಿಗೊಂದು ಹೊಸ ಆಫೀಸನ್ನು ಹಾಕ್ಕೊಡ್ತೀನಿ. ಹ್ಮ್. ಸೊ ಈ ಥರ ಕಾನ್ಸೆಪ್ಟಲ್ಲಿ ನಾವು ಸಹ ಬ್ರ್ಯಾಂಚನ್ನು, ನೀವು ಲೆಟ್ಸೆ ಯಾವುದೋ ಒಂದು ಬ್ರಾಂಚ್ ಕೇಳಿದ್ರಿ, ನಾವು ಹಾಕೋದೇ ಇಲ್ಲ. ಹ್ಮ್. ನಮಗೆ ಟ್ರೈನರ್ ಸಿಗಬೇಕು, ನಮಗೆ ನಂಬಿಕೆ ಬರಬೇಕು, ಅವಾಗ ನಾವೇ ಬ್ರಾಂಚ್ ಹಾಕ್ಕೊಡ್ತೀವಿ. ಲೆಟ್ಸೆ ಬಳ್ಳಾರಿಯಲ್ಲಿ ಬ್ರಾಂಚ್ ಕೇಳಿದ್ರು, ಬಳ್ಳಾರಿಯಿಂದ ನಮಗೆ ಒಂದು 2 ಹುಡುಗರು ಬಂದು ನಮ್ಮ ಹತ್ರ ಕೆಲಸ ಮಾಡಿ, ಬಳ್ಳಾರಿಯಲ್ಲಿ ಚೆನ್ನಾಗೆ ನಮ್ಮ ರಾಜಾಜಿನಗರ ಬ್ರಾಂಚಲ್ಲಿ ಕೆಲಸ ಮಾಡಿ ಒಳ್ಳೆ ನಾಲೆಜ್ ಇದ್ದರೆ ನಾವೇ ಬಳ್ಳಾರಿಯಲ್ಲಿ ಬ್ರಾಂಚ್ ಹಾಕ್ಕೊಡ್ತೀವಿ. ಬಿಕಾಸ್ ನಮ್ಮ ಕ್ವಾಲಿಟಿ ಈಸ್ ಪ್ರೈಮರಿ ಪ್ರಯಾರಿಟಿ. ಯಾಕಂದರೆ ಇದು ಹಣಕಾಸಿನ ವಿಚಾರ. ನಾವು ಸಾವಿರಾರು ಕೋಟಿ 100 ಕೋಟಿನ ದಿನ ನೋಡ್ತೀವಿ. ನನ್ನನ್ನು ನಂಬಿ ಇವತ್ತು ಜನ 120 ಕೋಟಿ ಐ ಆಮ್ ಮ್ಯಾನೇಜಿಂಗ್ ಫಂಡ್ಸ್. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಟ್ಸ್ ಅ ಬ್ಯಾಡ್ ನೇಮ್ ಫಾರ್ ಅಸ್. ಅದರಿಂದ ತುಂಬ ಸೂಕ್ಷ್ಮವಾಗಿ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಹೈಯೆಸ್ಟು ಟ್ರಸ್ಟ್ ಇರೋವಂಥ TD ಅಂದರೆ ಟ್ರಸ್ಟ್. TD ಫುಲ್ ಫಾರ್ಮ್ ಬಂದು ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಸೊ ಭಾರತವನ್ನು ಡಿಜಿಟಲ್ ಹೂಡಿಕೆ ಕಡೆ ತಗೊಂಡು ಹೋಗೋಣ ಅಂತ ಒಂದು ಏಕೈಕ ಗುರಿ. ಸೊ ಫಾರ್ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಸರ್. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನಷ್ಟು ಬ್ರಾಂಚಸ್ ಬೇಕು ಅಂತಂದ್ರು ನೀವು ಓಪನ್ ಮಾಡುವಂತ ಚಾನ್ಸಸ್ ಇದೆ? ಡೆಫಿನೆಟ್ಲಿ. ನಾನು ಹೇಳ್ದಂಗೆ ನಮಗೆ ನಂಬಿಕಸ್ಥ ಟ್ರೈನರ್ಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗೂ 31 ಬ್ರಾಂಚ್ ಮಾಡಬೇಕಂತ ನಮ್ಮ ಗುರಿ ಇದೆ. ಓಕೆ ಸರ್, ಈಗ ಅದನ್ನ ಹಂಗೆ ಕಂಟಿನ್ಯೂ ಮಾಡೋದಾದ್ರೆ, ಈ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಲಾಂಗ್ Yes, ಟರ್ಮ್ yes, ಹೂಡಿಕೆ yes. ಏನು, ಹಾಗೇನೆ ಇದರಿಂದ ಲಾಭ ಹೇಗೆ ಅಂತ? ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಬಗ್ಗೆ ಕೇಳಿದ್ರೆ ನಾನು ಸ್ಟ್ರೈಟ್ ಅವೇ ನಾನು ಇನ್ವೆಸ್ಟಿಂಗ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಟ್ರೇಡಿಂಗ್ ಮಾಡಬೇಕಂದ್ರೆ ನಿಮಗೆ ಸ್ಕಿಲ್ ಇರಬೇಕು. ಇಟ್ಸ್ ಅ ಸ್ಕಿಲ್ ಜಾಬ್. ಆ್ಯಂಡ್ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಡ್ಯಾಶ್ಬೋರ್ಡಲ್ಲೇ ಬರುತ್ತೆ 93% ಪೀಪಲ್ ಆರ್ ಲೂಸಿಂಗ್ ಮನಿ, ಮಿನಿಮಮ್ 50,000 ಲಾಸ್ ಆಗೋ ಚಾನ್ಸ್ ಇರುತ್ತೆ ಅಂತೆಲ್ಲ ನಿಮಗೆ ಒಂದು ಡಿಸ್ಕ್ಲೈಮರ್ ಬರುತ್ತೆ. ಸೊ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾನು ಹೇಳೋದು, ಸೊ ಲೆಟ್ಸೆ ಇವತ್ತು ನಾನು 2,000 ರೂಪಾಯಿ ದುಡ್ಡು ಮಾಡಿಬಿಟ್ಟೆ, ಇಲ್ಲ 2,000 ಕಳ್ಕೊಂಬಿಟ್ಟೆ. ದುಡ್ಡು ಮಾಡೋದಕ್ಕಿಂತ ಕಳ್ಕೊಂಡೆ. ನನಗೇನು ಅನಿಸುತ್ತೆ, ನಾಳೆ ಅದು ಹೆಂಗಾನ ಮಾಡಿ ರಿವೆಂಜ್ ತೊಗೊಂಡು ನಾನು ಪ್ರಾಫಿಟ್ ಮಾಡಲೇಬೇಕು. ಯಾಕಂದರೆ 2,000 ಕಳ್ಕೊಂಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ಯಾವತ್ತೂ ಬಿಸ್ನೆಸ್ಸೇ ಮಾಡಿಲ್ಲ. ಸೊ ಬಿಸ್ನೆಸ್ ಮ್ಯಾನ್ಗಾದರೆ ನೀವು ಹೇಳ್ಬೋದು, ಬಿಸ್ನೆಸ್ ಲಾಸ್ ಆಯಿತು, ನಾಳೆ ಹೊಸ ವ್ಯಾಪಾರ, ಹೊಸ ಯೋಚನೆಗಳು. ಬಟ್ ಇಲ್ಲಿ ನಮ್ಮ ಲೈಫಲ್ಲೇ ನಮ್ಮ ರಕ್ತದಲ್ಲಿ ಬಿಸ್ನೆಸ್ ಇಲ್ಲ. ಅದೇ ಒಬ್ಬ ಗುಜರಾತಿನ ನೀವು ಹಿಂಗೆ ಕುಯ್ದರೆ ಅವ್ನಿಗೆ ರಕ್ತ ಬರೋಲ್ಲ, ಬಿಸ್ನೆಸ್ಸೇ ಬರ್ತದೆ. ಬಿಕಾಸ್ ಅವ್ನ ಬ್ಲಡ್ಡಲ್ಲೇ ಬಿಸ್ನೆಸ್ ಇದೆ. ಮಾರ್ವಾಡೀಸ್ ನೀವು ನೋಡಿ, ಬ್ಲಡ್ಡಲ್ಲೇ ಬಿಸ್ನೆಸ್ ಇದೆ. ಅವ್ರಿಗೆ ಲಾಸು ಪ್ರಾಫಿಟ್ನ ತಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದೆ. ಬಟ್ ನಮಗೇನಾಗುತ್ತೆ, ಟ್ರೇಡಿಂಗಲ್ಲಿ 2,000 ಲಾಸ್ ಆದರೆ ರಿವೆಂಜ್ ಟ್ರೇಡ್ ತೊಗೊಳಕ್ಕೆ ಹೋಗ್ತೀವಿ, ನಾನಾ ಮಾರ್ಕೆಟ ಅಂತ ಹೋಗ್ತೀವಿ. ಮಾರ್ಕೆಟೇ ಗೆಲ್ಲುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಮೀನುಗಳು. ನಮ್ಮ ಹತ್ರ ಎಷ್ಟಿದೆ, ಲಕ್ಷ ಇದೆ, ಲೆಟ್ಸೆ ಕೋಟಿ ಇದ್ರೂ ಸಣ್ಣ ಮೀನೇ. ಲೆಟ್ಸೆ 1,000 ಕೋಟಿ ಇದ್ದರೆ ಮೀಡಿಯಮ್ ಫಿಶ್ಶು, 10,000 ಕೋಟಿ 1,00,000 ಕೋಟಿ ಇದ್ದರೆ ದೊಡ್ಡ ಫಿಶ್ಶು ತಿಮಿಂಗ್ಳ. ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಹತ್ರ ಇರೋ ಲಕ್ಷದಲ್ಲಿ, ಕೋಟಿಯಲ್ಲಿ, 50 ಲಕ್ಷದಲ್ಲಿ ನಾನು ಏನೋ ದೊಡ್ಡದಾಗೆ ಇವತ್ತೇ ಕೋಟಿ ಹಾಕಿ ಕೋಟಿ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಬದುಕೋ ಬದಲು ತಿಂಗಳಿಗೆ 2 to 3%, ಅಂದರೆ ಲೆಟ್ಸ್ ನನ್ನ ಹತ್ರ 10 ಲಕ್ಷ ಇದೆ, ತಿಂಗಳಿಗೆ 20,000 to 30,000 ಮಾಡೋವಂಥ ಮೈಂಡ್ಸೆಟ್ಟಲ್ಲಿದ್ದರೆ ಡೆಫಿನೆಟ್ಲಿ ನೀವು ಟ್ರೇಡಿಂಗನ್ನು ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಬೆಟರ್ ಇನ್ವೆಸ್ಟಿಂಗ್ ಮಾಡಿ ಸೇಫಾಗಿರಿ. ನಾನು ಹೇಳೋದು ಈ ವಿಡಿಯೋ ಮುಖಾಂತರ ಏನು ಹೇಳಿದ್ರೆ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಟ್ರೇಡಿಂಗಲ್ಲಿ ನಾನೇನೋ ಡಬಲ್ ಮಾಡಿಬಿಡ್ತೀನಿ, ಕ್ವಿಕ್ ಮನಿ. ಮೊನ್ನೆ ಯಾರೋ ಫೋನ್ ಮಾಡಿಬಿಟ್ಟು, ಸರ್ ಅರ್ಜೆಂಟಾಗಿ 5,000 ಬೇಕು ಸರ್ ಅಂತಾರೆ. ನಾನು ಹೇಳಿದೆ, ATMಗೆ ಹೋಗ್ಬಿಟ್ಟು ವಿಡ್ರಾ ಮಾಡಿ ಸರ್ ಅಂದೆ. ಶೇರ್ ಮಾರ್ಕೆಟ್ ಬರಬೇಡಿ, ಅರ್ಜೆಂಟ್ ಮನಿ ಇರೋರು ಶೇರ್ ಮಾರ್ಕೆಟ್ ಬರಬೇಡಿ. ATMಗೆ ಹೋಗಿ ತೊಗೊಳ್ಳಿ, ಬ್ಯಾಂಕಿಗೆ ಹೋಗಿ ದುಡ್ಡು ತೊಗೊಳ್ಳಿ. ಇಲ್ಲೇನಾದ್ರು ಕಾಯ್ತೀನಿ ಸರ್, ನಾನು ತಿಂಗಳಿಗೆ 1 ಕೋಟಿ ಹಾಕಿ 2 ಲಕ್ಷ ಮಾಡ್ತೀನಿ, ಆ ಥರ ಮೈಂಡ್ಸೆಟ್ಟಲ್ಲಿದ್ದರೆ ವೆಲ್ಕಮ್.
10 ಲಕ್ಷ ಹಾಕಿ 20,000 ಮಾಡ್ತೀನಿ ಅಂದರೆ ವೆಲ್ಕಮ್. ನಮ್ಮ ಜನ ಹೆಂಗಂದ್ರೆ 1 ಲಕ್ಷ ಇದ್ದರೆ ಐಫೋನ್ ತೊಗೊಂಬಿಟ್ಟು ಖಾಲಿ ಮಾಡಾಕ್ತಾರೆ, 10 ಲಕ್ಷ ಇದ್ರೆ ಕಾರ್ ತೊಗೊಂಡು ಒಂದು ಕವರ್ ಗೊಬ್ಬರ ಹಾಕ್ತಾರೆ, ಕೋಟಿ ಇದ್ರೆ ಒಂದು ಮನೆ ತೊಗೊಂಬಿಟ್ಟು ಆ ಲೇಡಿ ಫೋಟೋ ಹಾಕ್ಬಿಡ್ತಾರೆ. ಅದೇ ಒಬ್ಬ ಗುಜರಾತಿ ಕೋಟಿ ಇದ್ರೆ 100 ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ, 10 ಲಕ್ಷ ಇದ್ರೆ 10 ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ, ಲಕ್ಷದಲ್ಲಿ ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಮೈಂಡ್ ಸೆಟ್ಟು ಝೀರೋ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಸೊ ಅದರಿಂದ ಬಿಸ್ನೆಸ್ ಮೈಂಡ್ ಸೆಟ್ಗಳನ್ನು ಬೆಳೆಸ್ಕೊಳ್ಳಿ. ಆ್ಯಂಡ್ ಪೇರೆಂಟ್ಸ್ ಬಗ್ಗೆ ಹೇಳಕ್ಕೆ ಹೋದರೆ, ಲೆಟ್ಸ್ ಎ ಪೇರೆಂಟ್ಸು ಏನೋ ದುಡಿತಾ ಇದ್ದಾರೆ, ಮಗ ಕೇಳ್ತಾನೆ, ಅಪ್ಪ ನೀನು ಎಷ್ಟು ದುಡಿತೀಯಾ, ಎಷ್ಟು ಖರ್ಚು ಮಾಡ್ತೀಯ ಅಂದರೆ, ಅದೆಲ್ಲ ನಿನಗೆ ಯಾಕೋ ಅಂತಾರೆ. ಚಿಕ್ಕ ವಯಸ್ಸಿಂದನೇ ಅವನ್ನ ತುಳ್ದಾಕ್ತಾರೆ. ಫಿನಾನ್ಷಿಯಲ್ ಮ್ಯಾಟ್ರು ದೊಡ್ಡವ್ರಿಗೆ ಮಾತ್ರ, ಚಿಕ್ಕವ್ರಿಗಲ್ಲ ಅಂತ ಟ್ಯಾಲೆಂಟ್ನೇ ತುಳ್ದಾಕ್ಬಿಡ್ತಾರೆ. ಅವ್ನು ದೊಡ್ಡವನಾದ್ಮೇಲೆ ದುಡ್ಡು ಬಂದಿದ್ದೆಲ್ಲ ಚಿತ್ರಾನ್ನ ಮಾಡಾಕ್ತಾನೆ. ಸೊ ಫಿನಾನ್ಷಿಯಲ್ ಲಿಟ್ರಸಿ ತಂದೆ ತಾಯಿ ಆಗಿರೋರು ಚಿಕ್ಕ ಮಕ್ಕಳಿದ್ದಾಗೆ ಹೇಳ್ಕೊಡ್ಬೇಕು. ನೋಡು, 10,000ದಲ್ಲಿ ಈ ಥರ ಜೀವನ ಮಾಡ್ಬೋದು, ಲಕ್ಷದಲ್ಲಿ ಈ ಥರ ಜೀವನ ಮಾಡ್ಬೋದು, ಕೋಟಿ ಇದ್ರೆ ಈ ಥರ ಜೀವನ ಮಾಡ್ಬೋದು. ಸೊ ಅದನ್ನು ಹೇಳ್ಕೊಟ್ರೆ ಮಕ್ಕಳು ಸಹ ಮುಂದಿನ ಪೀಳಿಗೆ ಚೆನ್ನಾಗಾಗತ್ತೆ. ಅಂದ್ರೆ ನೀವು ಹೇಳೋದೇನಂತಂದ್ರೆ ಲಾಂಗ್ ಟರ್ಮ್ ಪೇಷನ್ಸ್ ಇಂದ ಬಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ನಿಮ್ಗೆ ಮೋಸ ಮಾಡಲ್ಲ. ಟ್ರೇಡಿಂಗ್ ಅಂತ ಹೋದರೆ ನಾನು ಇವತ್ತೇ ದುಡ್ಡು ಬೇಕು, ಅರ್ಜೆಂಟ್ ಮನಿ ಅಂದರೆ ಟ್ರೇಡಿಂಗಲ್ಲಿ ನೀವು ದುಡ್ಡನ್ನು ಕಳ್ಕೊಳ್ತೀರಾ. ಒಂದಲ್ಲ ಒಂದು ದಿವಸ ನೀವು ನೋವು ಸಿಕ್ಕಾಕೊಳ್ತೀರಾ. ಅವತ್ತು ನಮ್ದು ಯೂಶಲಿ ನಮ್ಮ ಟಿ ಡಿ ಚಾನಲಲ್ಲಿ ಹೊಸ ಬೆಳಕು ಅನ್ನೋ ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ನೊಂದು ಬೆಂದು ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡಿರೋದನ್ನ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಹೆಂಗೆ ಕಳ್ಕೊಂಡ್ರು ಅನ್ನೋದು ಸಹ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ನಿಮ್ಗೇನಾದ್ರು ದುರಾಸೆ ಇದ್ದರೆ ಶೇರ್ ಮಾರ್ಕೆಟ್ ಕಡೆ ತಲೆನೇ ಹಾಕ್ಬೇಡಿ. ಆಸೆ ಇದ್ದರೆ ಡೆಫಿನೆಟ್ಲಿ ಬನ್ನಿ. ಏನೋ ಒಂದು ಬ್ಯಾಂಕ್ಗಿಂತ ಒಂದು 2 ಕಾಸು ಜಾಸ್ತಿ ಸಂಪಾದನೆ ಮಾಡ್ಬೋದು. ಇಷ್ಟೇ ಶೇರ್ ಮಾರ್ಕೆಟ್. ಈಗ ಆಸ್ ಎ ಜನರಲ್ ಆಗಿ ಕೇಳ್ತಾ ಇರುವಂಥದ್ದು ಇದೇನಂತಂದ್ರೆ, ಟ್ರೇಡಿಂಗ್ ಒಂಥರ ಆನ್ಲೈನ್ ಬೆಟ್ಟಿಂಗ್ ಅಂತ ಅನ್ಬಹುದಾ ಅಂತ? ಸರ್, ಅದು ಬೆಟ್ಟಿಂಗು ಅದು ಇದು ಅಂತ ಏನೇನೋ ಹೇಳ್ಬೋದು. ಬಟ್ ಇಟ್ಸ್ ನಾಟ್ ಅ ರೈಟ್ ವರ್ಡ್ ಟು ಯೂಸ್. ಮಾರ್ಕೆಟ್ ಒಂದು ಡಿವೈನ್, ಇದೊಂದು ಆ್ಯಕ್ಚುಲಿ ಇದು ದೇವಸ್ಥಾನ, ಅದಕ್ಕಿಂತ ಪವಿತ್ರವಾದ ಸ್ಥಳ ಸ್ಟಾಕ್ ಮಾರ್ಕೆಟ್. ನಾಲೆಜ್ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇದು ಜೂಜ್ಗಿಂತ ಕಡೆ. ಸೊ ಇಲ್ಲಿ ಏನೂ ಗೊತ್ತಿಲ್ದಿರ, ನಾಲೆಜ್ ಇಲ್ದಿರ ಬಂದರೆ ಜೂಜಲ್ಲಾದರೂ ನೀವು ಗೆಲ್ಬೋದೇನೋ, ಇಲ್ಲಿ ಗೆಲ್ಲಕ್ಕಾಗಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ನೀವು 1,000 ರೂಪಾಯಿ ದುಡ್ಡು ಹಾಕಿ ನೀವು ಗೆಲ್ಲಕ್ಕೆ ಬಂದರೆ ನಿಮ್ಮ ವಿರುದ್ಧ 1,000 ಕೋಟಿ ಹಾಕಿ ನಿಮ್ಮನ್ನು ಸೋಲ್ಸೋರು ಇರ್ತಾರೆ. ಈ 1,000 ಕೋಟಿ ಇರೋ ಮೈಂಡ್ ಸೆಟ್ಟನ್ನು ನೀವು ಒಂದು ದಿವಸ ಅರ್ಥ ಮಾಡ್ಕೊಳ್ತೀರಲ್ಲ, ಅವತ್ತು ನೀವು 1,000 ರೂಪಾಯಿಂದನೂ ಅಟ್ಲೀಸ್ಟ್ ದಿನಕ್ಕೆ ಒಂದು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಆದರೂ ಸಂಪಾದನೆ ಮಾಡ್ತೀರಾ. ಸೊ ನಾನು ಹೇಳ್ತಾ ಇರೋದು ದಿನಕ್ಕೆ ಇವತ್ತೇ ದುಡಿತೀನಿ, ಇಂಟ್ರಾಡೇ ಅಂತ ಕರೀತಾರೆ. ಎಸ್ಪೆಷಲಿ ಟ್ರೇಡಿಂಗ್ ಅಂದರೆ ಏನು, ನಮ್ಮ ಯುವಕರಿಗೆ, ವಿಡಿಯೋ ನೋಡ್ತಾ ಇರೋರಿಗೆ ಇಂಟ್ರಾಡೇ ಮಾಡಬೇಕು, ಇವತ್ತೇ 10,000 ಹಾಕಿ 2,000 ಮಾಡಬೇಕು, ಇದು ಶಾರ್ಟ್ಕಟ್. ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗ್ತಾರೆ. ಆ ಥರ ಶಾರ್ಟ್ಕಟ್ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗ್ಬಿಡಿ. ನಾನು ಹೇಳೋದು 1 ಲಕ್ಷ, ಒಂದು ಡೀಸೆಂಟ್ ಕ್ಯಾಪಿಟಲ್ ಇಟ್ಕೊಳ್ಳಿ. 1 ಲಕ್ಷನೋ 5 ಲಕ್ಷನೋ 10 ಲಕ್ಷ ಡೀಸೆಂಟ್ ಕ್ಯಾಪಿಟಲ್ ಇಟ್ಕೊಳ್ಳಿ. ಸೊ ನಾವೇನು ಮಾಡ್ತೀವಿ, 5,000 10,000ದಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಬರ್ತೀವಿ, ಅಗ್ರೆಸಿವ್ ರಿಸ್ಕ್ ತೊಗೊಳ್ತೀವಿ, 10,000 ಹೋಗ್ಬಿಡುತ್ತೆ. ಅದೇ ನೀವು 10 ಲಕ್ಷದಲ್ಲಿ ಮಾಡಿ ನಿಮ್ಮ ದುಡ್ಡು ಲಾಸ್ ಆಗೋಲ್ಲ. ಯಾಕಂದರೆ 10 ಲಕ್ಷ ಇರೋರಿಗೆ ಜವಾಬ್ದಾರಿ ಇರ್ತದೆ, ಕಲಿತಾರೆ, ಸೇಫಾಗಿ ಟ್ರೇಡ್ ಮಾಡ್ತಾರೆ, ಜೊತೆಗೆ ಡಿಸಿಪ್ಲೈನ್ ಕಲಿತಾರೆ. ಜೊತೆಗೆ 10 ಲಕ್ಷ ದುಡ್ದಿರೋನಿಗೆ ಅವ್ನ ಮೈಂಡ್ ಸೆಟ್ಟೇ ಬೇರೆ ಥರ ಇರ್ತದೆ. 10,000 20,000 ಅವ್ರ ಮೈಂಡ್ ಸೆಟ್ ಹೆಂಗಾದ್ರೆ ಬೇಗ ಶ್ರೀಮಂತರಾಗಬೇಕಂತಿರ್ತಾರೆ. ಇವ್ರು ಆಲ್ರೆಡಿ ದುಡ್ಡಿದೆ ಇವ್ರ ಹತ್ರ, ಇವ್ರಿಗೇನು ಇವ್ರು ದುಡ್ಡು ಉಳಿಸ್ಕೊಳ್ಳೋದು ಇವ್ರದ್ದು ಪ್ರೈಮರಿ ಮೋಟೋ. 10 ಲಕ್ಷ 10 ಕೋಟಿ ಇರೋನಿಗೆ ದುಡ್ಡು ಉಳಿಸ್ಕೊಂಡು ಬ್ಯಾಂಕಿಗಿಂತ ಚೆನ್ನಾಗಿ ಬಂದರೆ ಸಾಕು ಅಂತಿರ್ತಾರೆ. ಬಟ್ ಇವ್ರಿಗೆ ತಿಂಗಳಿಗೆ 2% 3% ಅಂದರೆ ನಗ್ತಾರೆ ಕಡಿಮೆ ದುಡ್ಡಿರೋರು. ಲೆಟ್ಸ್ ಸೇ 1 ಲಕ್ಷದಲ್ಲಿ ನಾನು ತಿಂಗಳಿಗೆ 3,000 ಮಾಡಿದೆ. ಇನ್ನೊಬ್ಬರು 1 ಕೋಟಿ ಹಾಕಿ 3 ಲಕ್ಷ ಮಾಡಿದ್ರು. 1 ಕೋಟಿ ಹಾಕಿ 3 ಲಕ್ಷ ಮಾಡಿರೋ ಖುಷಿಯಾಗಿರ್ತಾರೆ. ಏನು ಸರ್ ಶೇರ್ ಮಾರ್ಕೆಟ್ ಸೂಪರ್ ಅಲ್ಲ ಸರ್ ಅಂತಾರೆ. 1 ಲಕ್ಷ ಹಾಕಿ 3,000 ಮಾಡಿರೋ, ಏನು ಸರ್ ಶೇರ್ ಮಾರ್ಕೆಟ್ ಇಷ್ಟೇನಾ ಸರ್, ಇನ್ನೇನಾದ್ರು ಬರುತ್ತೆ ಸರ್ ಅಂತಾರೆ. ಅಂದರೆ ಇವ್ರ ಮೈಂಡ್ ಸೆಟ್ಟೇ ಸರಿ ಇಲ್ಲ. ಕಡಿಮೆ ದುಡ್ಡಿರೋರಿಗೆ ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ಟನ್ನು ಸರಿ ಮಾಡ್ಕೊಳ್ಳಿ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಸರ್ ಲೆಟ್ಸ್ ಸೇ ನನ್ನ ಹತ್ರ 5 ಲಕ್ಷ ಇದೆ ಸರ್, 5 ಲಕ್ಷ ಇಟ್ಕೊಂಡು ತಿಂಗಳಿಗೆ 3% 3% ನೀವು ಮಾಡ್ಕೊಂಡು ಹೋದರೆ ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಾಗಲಿ ಇನ್ವೆಸ್ಟಿಂಗಲ್ಲಾಗಲಿ 20 ವರ್ಷದಲ್ಲಿ ನಿಮ್ಮ ಹತ್ರ 23 ಕೋಟಿ ದುಡ್ಡು ಇರ್ತದೆ. ಇದಕ್ಕಿಂತ ಬೇಕಾ? 5 ಲಕ್ಷದಲ್ಲಿ ನಾನು ಹೇಳ್ತಿರೋದು. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಹಾಕಿದ್ರೆ ಅದು 23 ಕೋಟಿ ಆಗುತ್ತೆ. ಲೆಟ್ಸ್ ನನ್ನ ಹತ್ರ 20 ಲಕ್ಷ ಇದೆ ಇವತ್ತು. 20 ಲಕ್ಷದಲ್ಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ತಿಂಗಳಿಗೆ 3% ಮಾಡಿದ್ರೆ ನನ್ನ ಹತ್ರ 100 ಕೋಟಿ ಇರ್ತದೆ 20 ವರ್ಷದಲ್ಲಿ. ಬಟ್ ಇಲ್ಲಿ ಜನ ಏನು ಸ್ಕೆಚ್ ಆಗ್ತಾರೆ, ಇವತ್ತೇ ಡಬಲ್ ಮಾಡಬೇಕು, ತಿಂಗಳಿಗೆ ಡಬಲ್ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಇವ್ರ ಉದ್ದೇಶ ಏನಂದರೆ 5 ವರ್ಷದಲ್ಲಿ ಕರ್ನಾಟಕ ನಂದಾಗಬೇಕು, 10 ವರ್ಷದಲ್ಲಿ ಭಾರತ ನಂದಾಗಬೇಕು, 20 ವರ್ಷದಲ್ಲಿ ಪ್ರಪಂಚನೇ ನಂದಾಗಬೇಕು ಅನ್ನೋ ಕ್ಯಾಲ್ಕುಲೇಷನ್ ಮಾಡ್ತಾವ್ರೆ. ಅದು ತಪ್ಪು, ನಿಮ್ಮ ಕ್ಯಾಲ್ಕುಲೇಷನ್ ತಪ್ಪು. ಸೊ ಅದರಿಂದ ನೀವು ಫೇಲ್ ಆಗ್ತಾ ಇದ್ದೀರಾ. ಸಿಂಪಲಾಗಿ ಹೇಳ್ತಾರೆ, ಇಫ್ ಯುವರ್ ಕ್ಯಾಲ್ಕುಲೇಷನ್ಸ್ ಲೆಕ್ಕದಲ್ಲಿ ತಪ್ಪಾದರೆ ನಿಮ್ಮ ಬದುಕು ಸಹ ತಪ್ಪು ದಾರಿಗೆ ಹೋಗುತ್ತೆ. ಲೆಕ್ಕಗಳಲ್ಲಿ ನೀವು ಪಕ್ಕ ಆದರೆ
ಶೇರ್ ಮಾರ್ಕೆಟ್ ಆಗಲಿ, ಬಿಸ್ನೆಸ್ ಆಗಲಿ, ಪ್ರತಿಯೊಂದರಲ್ಲೂ ಸಕ್ಸಸ್ಸನ್ನು ಕಾಣ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.